ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪುಸ್ತಕಗಳು ಮನುಷ್ಯನ ಮಿತ್ರರು ಅನ್ನೋ ಒಂದು ಮಾತುಂಟು. ಎಲ್ಲ ವಯೋಮಾನದ ಮನುಷ್ಯರಿಗೆ ಪುಸ್ತಕಗಳು ಮಿತ್ರರಾಗಬಲ್ಲವು. ಆದರೆ 1 ವರ್ಷದಿಂದ 5 ವರ್ಷದ ವಯಸ್ಸಿನ ಮಕ್ಕಳಿಗೆ ಓದು ಬರಹ ಗೊತ್ತಿರಲ್ಲ. ಅಪ್ಪ ಅಮ್ಮಂದರು ಪ್ರತಿದಿನ ತಪ್ಪದೆ ಮಲಗೋದಕ್ಕೆ ಮೊದಲು ಓದಿ ಹೇಳಬೇಕು ಕಥೆಗಳನ್ನು, ಪುಸ್ತಕವನ್ನು ನೋಡ್ತಾ. ಅವರಿಗೆ ಅಭಿರುಚಿ ಬರುತ್ತೆ. ಮುಂದೆ ತಾವೂ ಸಹ ಪುಸ್ತಕವನ್ನು ಓದಬೇಕು ಅನ್ನೋ ಆಸೆ ಬರುತ್ತೆ. ಕಥೆಗಳನ್ನು ನಾಟಕೀಯವಾಗಿ ಎಲ್ಲ ಪಾತ್ರಗಳ ಧ್ವನಿಯನ್ನು ಅನುಕರಿಸ್ತಾ ಒಂದು ರೀತಿಯ ಏಕಪಾತ್ರಾಭಿನಯವನ್ನು ಮಾಡ್ತಾ ಇದ್ದರೆ ಕಥೆಗಳ ರಮ್ಯ ಲೋಕಕ್ಕೆ ಸಹಜವಾದ ಪ್ರವೇಶ ದೊರೆಯುತ್ತೆ ಮಕ್ಕಳಿಗೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನಾನು ಪ್ರವೀಣ್ ಅಂತೇಳಿ ಗದಗ ಜಿಲ್ಲೆಯ ಮುಂಡರಗಿಯವನು. ಪ್ರಸ್ತುತ BTVಯಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡ್ತೀನಿ. ನನ್ನ ಹವ್ಯಾಸ ಬಂದ್ಬಿಟ್ಟು ಕತೆ ಕಾದಂಬರಿ ಓದೋದು, ಹಾಗೆ ಕವಿತೆಗಳನ್ನು ಬರೀತೀನಿ. ಪ್ರವೀಣ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ನಂದಿನಿ. ನಾನು ಪ್ರಸ್ತುತ ವಿಜಯ ಕರ್ನಾಟಕದಲ್ಲಿ ಸಿನಿಮಾ ವರದಿಗಾರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಲೇಖನಗಳನ್ನು ಬರೆಯೋದು, ಕತೆಗಳನ್ನು ಓದೋದು ಮತ್ತು ಸಿನಿಮಾ ನೋಡೋದು. ನಂದಿನಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನಾನು ನಟೇಶ್ ಬಾಬು ಅಂತ, ಬಯಲುಸೀಮೆಯ ತುಮಕೂರಿನ ಶಿರಾ ತಾಲೂಕಿನವನು. ಪ್ರಸ್ತುತ ವಿಜಯ ಕರ್ನಾಟಕದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಕತೆ ಕವಿತೆಗಳ ಬಗ್ಗೆ ಆಸಕ್ತಿ ಇದೆ. ನಟೇಶ್ ಬಾಬು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂತ ಹೇಳಿದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದವರು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ನರವ್ಯೂಹ ಕ್ರಿಯಾಶಾಸ್ತ್ರ, ಡಾಕ್ಟರ್ ಎಂ ಬಸವರಾಜು ಬರೆದಿರುವಂತಹ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ವಿಶ್ವ ಪುಸ್ತಕದ ದಿನಾಚರಣೆಯನ್ನು ಯಾವ ಸಂಸ್ಥೆಯು ಆಚರಣೆಗೆ ತಂದಿತು? ಬಜರುತ್ತಿದ್ದಾರೆ ನಂದಿನಿ, ನಂತರ ನಟೇಶ್ ಬಾಬು. ನಂದಿನಿ. ಯುನೆಸ್ಕೋ. ನಟೇಶ್ ಬಾಬು. ಯುನೆಸ್ಕೋ ಸರ್. ಯುನೆಸ್ಕೋ. ಪ್ರವೀಣ್. ಆಯ್ಕೆಗಳು ಸರ್. ಆಯ್ಕೆಗಳನ್ನು ನೋಡೋಣ. ಯುರೋಪಿಯನ್ ಯೂನಿಯನ್, ಯುನೆಸ್ಕೋ, ನೊಬೆಲ್ ಸಮಿತಿ, ಯುನಿಸೆಫ್. ಯುನೆಸ್ಕೋ ಸರ್. ಉತ್ತರವನ್ನು ನೋಡೋಣ. ಯುನೆಸ್ಕೋ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ನಂದಿನಿ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿರೋ ಕಾರಣ ನರವ್ಯೂಹ ಕ್ರಿಯಾಶಾಸ್ತ್ರ ಕೃತಿಯ ಜೊತೆ ಮನಸ್ಸಿಗೇಕೆ ಕಾಯಿಲೆ, ಪರಿಹಾರವೇನು, ಡಾಕ್ಟರ್ CR ಚಂದ್ರಶೇಖರ್ ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ನಂದಿನಿ ಅವರಿಗೆ ಕೊಟ್ಟಿದ್ದೇನೆ. ಏಪ್ರಿಲ್ 23, 1995ರಲ್ಲಿ ಯುನೆಸ್ಕೋ ಈ ವಿಶ್ವ ಪುಸ್ತಕ ದಿನಾಚರಣೆಯನ್ನು ಆಚರಿಸುತ್ತೆ. ಸುಮಾರು 100 ದೇಶಗಳು ಇಡೀ ಜಗತ್ತಿನಾದ್ಯಂತ ಪುಸ್ತಕ ದಿನಾಚರಣೆಯನ್ನು ಆಚರಿಸುತ್ತವೆ ಈ ದಿನಾಂಕದಂದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಹೃದಯಾಘಾತ ಚಿಕಿತ್ಸೆ ಹಾಗೂ ನಿವಾರಣೆ, ಡಾಕ್ಟರ್ ಚಂದ್ರಕಾಂತ B ಪಾಟೀಲ್ ಬರೆದಂಥ ಪುಸ್ತಕ ಇದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಾಣಿಯ ತೆಳು ಚರ್ಮದ ಮೇಲೆ ಸಾಹಿತ್ಯ ದಾಖಲೆಯನ್ನು ಯಾರು ಮಾಡಿರುವರು? ಪಾರ್ಚ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಆಯ್ಕೆಗಳನ್ನು ನೋಡೋಣ. ಚೀನಿ ಬರಹಗಾರರು, ರೋಮನ್ನರು, ಆರಂಭಿಕ ಕ್ರೈಸ್ತ ಬರಹಗಾರರು, ಗ್ರೀಕರು. ಮೊದಲಿಗೆ ನಂದಿನಿ, ನಂತರ ಪ್ರವೀಣ್. ನಂದಿನಿ. ಆಯ್ಕೆ 3, ಆರಂಭಿಕ ಕ್ರೈಸ್ತ ಬರಹ. ಆರಂಭಿಕ ಕ್ರೈಸ್ತ ಬರಹಗಾರರು. ಆಯ್ಕೆ 2, ರೋಮನ್ನರು ಸರ್. ರೋಮನ್ನರ? ಹಾಂ ಸರ್, ಆಯ್ಕೆ 2. ಹಾ. ನಟೇಶ್ ಬಾಬು. ಚೀನಿ ಬರಹಗಾರರು. ಉತ್ತರವನ್ನು ನೋಡೋಣ. ಆರಂಭಿಕ ಕ್ರೈಸ್ತ ಬರಹಗಾರರು ಅನ್ನೋದು ಸರಿಯಾದ ಉತ್ತರ. ನಂದಿನಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹೃದಯಾಘಾತ ಚಿಕಿತ್ಸೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ನಂದಿನಿ ಅವರಿಗೆ.
ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 1ನೇ ಶತಮಾನದವರೆಗೆ ಇದ್ದಂಥ ಕಾಲಮಾನದಲ್ಲಿ ಕ್ರೈಸ್ತ ಬರಹಗಾರರು ಈ ಪಾರ್ಚ್ಮೆಂಟ್ ಅತ್ಯಂತ ತೆಳುವಾದ ಚರ್ಮದ ಹಾಳೆ ಮೇಲೆ ಬರೀತಾ ಇದ್ದರಂತೆ ಇವರು. ಅದಕ್ಕೆ ಮೊದಲು ನಮಗೆಲ್ಲ ಗೊತ್ತಿರೋ ಹಾಗೆ ಈಜಿಪ್ಷಿಯನ್ನರು ಪ್ಯಾಪಿರಸ್ ಹಾಳೆಯನ್ನು ಬಳಸ್ತಾ ಇದ್ದರು. ಮತ್ತು ಬಿದಿರಿನಿಂದ ತಯಾರಿಸಿದ ಹಾಳೆಯನ್ನು ಚೀನಿಯರು ಬಳಸ್ತಾ ಇದ್ದರು. ಮೆಸೊಪೊಟೋಮಿಯಾದಲ್ಲಿ ಒದ್ದೆ ಇರ್ತಕ್ಕಂಥ ಇದು ಜೇಡಿ ಮಣ್ಣಿನ ಹಲಿಗೆಗಳು, ಹಸಿಯಾಗಿರ್ತಕ್ಕಂಥ ಹಲಿಗೆಗಳು, ಅದರ ಮೇಲೆ ಬರಹಗಳನ್ನು ಬರೀತಾ ಇದ್ದರು. ಆದರೆ ಚರ್ಮದ ಹಾಳೆ ಮೇಲೆ ಬರೆದವರು ಕ್ರೈಸ್ತರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಪ್ರಭುರಾವ್ ಕಂಬಳಿವಾಲೆ, ಡಾಕ್ಟರ್ ರಘುಶಂಕ ಬಾತಂಬ್ರ ಬರೆದಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಕಾಗದ ತಯಾರಿಕೆಯನ್ನ ಮೊದಲ ಬಾರಿಗೆ ಯಾರು ರೂಪಿಸಿದರು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಬ್ರಿಟಿಷರು, ಈಜಿಪ್ಷಿಯನ್ನರು, ಗ್ರೀಕರು, ಚೀನೀಯರು. ಮೊದಲಿಗೆ ನಂದಿನಿ, ನಂತರ ನಟೇಶ್ ಬಾಬು. ನಂದಿನಿ. ಈಜಿಪ್ಷಿಯನ್ನರು. ನಟೇಶ್ ಬಾಬು. ಚೀನೀಯರು. ಪ್ರವೀಣ್. ಆಯ್ಕೆ 3 ಸರ್, ಗ್ರೀಕರು. ಉತ್ತರವನ್ನ ನೋಡೋಣ. ಚೀನೀಯರು ಉತ್ತರ ಸರಿಯಾಗಿದೆ. ನಟೇಶ್ ಬಾಬು ಅವರಿಗೆ ಪ್ರಭುರಾವ್ ಕಂಬಳಿವಾಲೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಚೀನಾ ದೇಶದ ಕೈಲೂನ್ ಅಂತಕ್ಕಂಥ ವ್ಯಕ್ತಿ ಕ್ರಿಸ್ತಶಕ 104ರಲ್ಲಿ ಹೇಗೆ ಕಾಗದವನ್ನು ತಯಾರು ಮಾಡಬಹುದು ಅನ್ನೋ ವಿವರಣೆಯನ್ನು ಮೊದಲ ಬಾರಿಗೆ ನೀಡ್ತಾನೆ. ಅದರ ಮಾಹಿತಿ ದಾಖಲೆ ನಮಗೆ ಸಿಕ್ಕಿದೆ. ಇದು ಹಿಪ್ಪು ನೇರಳೆ ಮತ್ತು ನಾರನ್ನು ಪ್ರಧಾನವಾಗಿ ಬಳಸಿ ಈ ಮೊದಲ ಕಾಗದವನ್ನು ತಯಾರು ಮಾಡಿದರಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಶಾಸ್ತ್ರ ಭಾರತಿ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಬರೆದಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಧಾರ್ಮಿಕ ಗ್ರಂಥಗಳೇ ಅಧಿಕವಾಗಿ ಮುದ್ರಣವಾಗುತ್ತಿದ್ದ ಕಾಲದಲ್ಲಿ ಮೊದಲ ಬಾರಿಗೆ ಸಾಹಿತ್ಯ ಕೃತಿಗಳ ಮುದ್ರಣ ಮತ್ತು ಪ್ರಕಾಶನವನ್ನು ಯಾರು ಆರಂಭಿಸಿದರು? ಆಯ್ಕೆಗಳನ್ನು ನೋಡೋಣ. ಸತ್ಯಶೋಧನ ಪ್ರಕಟಣ ಮಂದಿರ, ಹಂಸಧ್ವನಿ ಪ್ರಕಾಶನ, ಬಾಪ್ಕೋ ಪ್ರಕಾಶನ, ಸ್ಟ್ಯಾಂಡರ್ಡ್ ಬುಕ್ ಡಿಪೋ. ಮೊದಲಿಗೆ ನಟೇಶ್ ಬಾಬು, ನಂತರ ನಂದಿನಿ, ಕೊನೆಯಲ್ಲಿ ಪ್ರವೀಣ್. ನಟೇಶ್ ಬಾಬು. ಆಯ್ಕೆ 1 ಸತ್ಯಶೋಧನ ಪ್ರಕಟಣ ಮಂದಿರ. ನಂದಿನಿ. ಆಯ್ಕೆ 1. ಪ್ರವೀಣ್. ಆಯ್ಕೆ 1 ಸರ್. ಉತ್ತರವನ್ನ ನೋಡೋಣ. ಸತ್ಯಶೋಧನ ಪ್ರಕಟಣ ಮಂದಿರ ಉತ್ತರ ಸರಿಯಾಗಿದೆ. ನಟೇಶ್ ಬಾಬು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಶಾಸ್ತ್ರ ಭಾರತಿ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. 1928ರಲ್ಲಿ ನಿಟ್ಟೂರು ಶ್ರೀನಿವಾಸರಾವ್ ಅವರು ಆರಂಭಿಸ್ತಾರೆ. ಗಾಂಧೀಜಿಯವರ ಸತ್ಯಶೋಧನೆ ಅಂತಕ್ಕಂಥ ಪುಸ್ತಕ ಏನಿದೆ ಅದನ್ನು ಅವರೇ ಅನುವಾದ ಮಾಡಿ ಅದನ್ನು ಪ್ರಕಟಿಸ್ತಾರೆ. ಹಾಗಾಗಿ ಧಾರ್ಮಿಕ ಗ್ರಂಥಗಳಿಂದ ಭಿನ್ನವಾದ ಪುಸ್ತಕ ರಚನೆ ಮತ್ತು ಮುದ್ರಣ, ಪ್ರಕಾಶನ, ಮಾರಾಟ ಆರಂಭವಾಗುತ್ತೆ. ಅದಾದ ಮೇಲೆ VC ರಾಜರತ್ನಂ, ಪುತಿನ, ಕಾರಂತ, ಸಂಸ, DVG, ಕುವೆಂಪು, ಆನಂದ, ಗೊರೂರು, MR ಶ್ರೀ ಮುಂತಾದವರ ಅನೇಕ ಪುಸ್ತಕಗಳು ಪ್ರಕಟವಾಗುತ್ತೆ ಸತ್ಯಶೋಧನ ಪುಸ್ತಕ ಮಂದಿರದಿಂದ. ಮುಖ್ಯವಾಗಿ ಕಾರಂತರ ಬಾಲಪ್ರಪಂಚ ಏನು ಕನ್ನಡ ಸಾಹಿತ್ಯದಲ್ಲಿ ದಾಖಲೆಯನ್ನು ನಿರ್ಮಿಸಿದೆ ಅದೂ ಸಹ ಪ್ರಕಟವಾಗುತ್ತೆ. 1968ರಲ್ಲಿ ಈ ಒಂದು ಸಂಸ್ಥೆ, ಸತ್ಯಶೋಧನ ಸಂಸ್ಥೆ ಏನಿತ್ತು ಇದು ಓರಿಯೆಂಟ್ ಲಾಂಗ್ಮನ್ ಸಂಸ್ಥೆಯ ಜೊತೆ ಸೇರಿಕೊಂಡು ವಿಲೀನವಾಗಿಬಿಡುತ್ತೆ. ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಈ ಸತ್ಯಶೋಧನ ಪ್ರಕಟಣ ಮಂದಿರದ ಯಶಸ್ಸನ್ನು ಕಂಡಂಥ ಇತರ ಜನ ಇತರ ಪ್ರಕಾಶನ ಸಂಸ್ಥೆಗಳನ್ನು ಆರಂಭಿಸ್ತಾರೆ. ಹೀಗೆ ಪ್ರಕಟವಾದ ಸಂಸ್ಥೆಗಳಲ್ಲಿ ಶಾರದಾ ಪ್ರಕಟನಾಲಯ, ವಸಂತ ಪ್ರಕಾಶನ, ಬಾಪ್ಕೋ ಪ್ರಕಾಶನ, ಹೇಮಂತ ಸಾಹಿತ್ಯ, ವಾಹಿನಿ ಪ್ರಕಾಶನ ಇವೆಲ್ಲ ಮುಖ್ಯವಾಗುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸತ್ಯಶೋಧನ ಪ್ರಕಟಣ ಮಂದಿರ ಏನಿದೆ ಇದು ಅತ್ಯಂತ ಮುಖ್ಯವಾದ ಸ್ಥಾನವನ್ನು ಗಳಿಸಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಡಾಕ್ಟರ್ ಲಕ್ಷ್ಮಣದಾಸ್, ಗುಡಿಹಳ್ಳಿ ನಾಗರಾಜ್ ಬರೆದಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ತಾಳೆಗರಿ ಗ್ರಂಥಗಳನ್ನು ಪ್ರಕಟಿಸಿ ಮಾರಾಟ ಮಾಡುತ್ತಿರುವ ಕರ್ನಾಟಕದ ವಿಶಿಷ್ಟ ಪ್ರಕಾಶಕರ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಹಂಸಧ್ವನಿ ಪ್ರಕಾಶನ, ಗೀತಾ ಬುಕ್ ಹೌಸ್, ಸಪ್ನಾ ಬುಕ್ ಹೌಸ್, ಸನಾತನ ಪಬ್ಲಿಕೇಶನ್ಸ್. ನಂದಿನಿ. ಸಪ್ನಾ ಬುಕ್ ಹೌಸ್. ಹೇಳಿ ನಟೇಶ್ ಬಾಬು. ಹಂಸಧ್ವನಿ.
ಹಂಸಧ್ವನಿ. ಪ್ರವೀಣ್, ಸನಾತನ ಪಬ್ಲಿಕೇಶನ್ ಸರ್. ಉತ್ತರವನ್ನ ನೋಡೋಣ. ಸನಾತನ ಪಬ್ಲಿಕೇಶನ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪ್ರವೀಣ್ ಮೂರನೆಯವರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಲಕ್ಷ್ಮಣದಾಸ್, ಈ ಪುಸ್ತಕ ನನ್ನಲ್ಲೇ ಉಳಿತು. ಸನಾತನ ಪಬ್ಲಿಕೇಶನ್ಸ್ನ ಜಿ ವೆಂಕಟರೆಡ್ಡಿ ಅವರು ಕನ್ನಡ, ದೇವನಾಗರಿ, ತಮಿಳು, ತೆಲುಗು, ಬಂಗಾಳಿ, ಇಂಗ್ಲಿಷ್ ಮುಂತಾದ ಭಾಷೆಯಲ್ಲಿ ಭಗವದ್ಗೀತೆ, ಲಲಿತಾ ಸಹಸ್ರನಾಮ ಇತ್ಯಾದಿಗಳನ್ನೆಲ್ಲ ತಾಳೆಗರಿ ಮೇಲೆ ಮುದ್ರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ತಾಳೆಗರಿ ನಮಗೆಲ್ಲ ಗೊತ್ತಿದೆ, ಆದರೆ ಅದರಲ್ಲಿ ಬರೀತಾ ಇದ್ದುದು ಕಂಠವನ್ನು ಬಳಸಿ. ಇಲ್ಲಿ ಕಂಠವನ್ನು ಬಳಸ್ತಾ ಇಲ್ಲ, ಬದಲಾಗಿ ಸಾಂಪ್ರದಾಯಿಕ ಮುದ್ರಣವನ್ನೇ ಬಳಸ್ತಾರೆ. ಆದರೆ ಕೆಲವರಿಗೆ ನಂಬಿಕೆ ಉಂಟು, ತಾಳೆಗರಿಯ ಗ್ರಂಥಗಳನ್ನು ಆ ದೇವರ ಬಳಿ ಇಟ್ಟು ಪೂಜೆ ಮಾಡಿ ಅದನ್ನು ನಿತ್ಯ ಪಾರಾಯಣ ಮಾಡಿದರೆ ಶ್ರೇಷ್ಠ ಅಂತ ಅವರ ನಂಬಿಕೆ. ಅಂತಹವರ ನಂಬಿಕೆಗೆ ಇಂಬು ಕೊಡುವ ರೀತಿಯಲ್ಲಿ ಈ ತಾಳೆಗರಿ ಗ್ರಂಥಗಳನ್ನು ವೆಂಕಟರೆಡ್ಡಿಯವರು ಪ್ರಕಟಿಸಿಕೊಂಡು ಬರ್ತಾ ಇದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ಕಣ್ಣಿ ಕಿತ್ತ ಹಸು ಮತ್ತು ಇತರೆ ಕಥೆಗಳು, ಪ್ರೊಫೆಸರ್ ಸುಧಾಕರ್ ಬರೆದಿರುವಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ, ಈ ಚಿತ್ರದಲ್ಲಿರುವ ರಂಗಕರ್ಮಿ ಮತ್ತು ಪ್ರಕಾಶಕರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಪ್ರವೀಣ್ ಮತ್ತು ನಟೇಶ್ ಬಾಬು ಬಜರುತ್ತಿದ್ದಾರೆ. ಹೇಳಿ ಪ್ರವೀಣ್. ಕೇಳ್ಕೊಳ್ಳಿ ಕೊಡಿ ಸರ್, ನೆನಪಾಗ್ತಾ ಇಲ್ಲ ಅದು. ಗೊಂದಲಾಗ್ತಾ ಇದೆಯಾ? ನಟೇಶ್ ಅವರಂತ ಕೇಳಲ್ಲ? ಹಾಂ ಕೇಳಿ. ನಟೇಶ್ ಬಾಬು. KV ಸುಬ್ಬಣ್ಣ. KV ಸುಬ್ಬಣ್ಣ. ನಂದಿನಿಯವರು ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಶಾಂತಿನಾಥ ದೇಸಾಯಿ, ಜಡಭರತ, KV ಸುಬ್ಬಣ್ಣ, KV ಅಕ್ಷರ. ಪ್ರವೀಣ್. KV ಸುಬ್ಬಣ್ಣ ಸರ್. ಸುಬ್ಬಣ್ಣ. ನಂದಿನಿ. KV ಸುಬ್ಬಣ್ಣ. ಉತ್ತರವನ್ನ ನೋಡೋಣ. KV ಸುಬ್ಬಣ್ಣ ಉತ್ತರ ಸರಿಯಾಗಿದೆ. ಕಣ್ಣಿ ಕಿತ್ತ ಹಸು ಮತ್ತು ಇತರ ಕಥೆಗಳು ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ ಕೊಡಬೇಕಾಗಿದೆ. ನಾಗಜಯನ ಚೌಪದಿಗಳು, ಅರಳಿ ನಾಗಭೂಷಣ ಬರೆದಂತಹ ಪುಸ್ತಕ ನಟೇಶ್ ಬಾಬು ಅವರಿಗೆ ಕೊಟ್ಟಿದ್ದೀನಿ. KV ಸುಬ್ಬಣ್ಣ ಅವರ ನೀನಾಸಂ ವಿಶ್ವವಿಖ್ಯಾತವಾದದ್ದು, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಪಡೆದಿರುವಂಥದ್ದು. ಆದರೆ ಪ್ರಕಾಶಕರಾಗಿಯೂ ಅವರು ಗಣನೀಯ ಸಾಧನೆ ಮಾಡಿದ್ದಾರೆ. 175ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಬಹಳ ಬಹಳ ಮುಖ್ಯವಾದದ್ದು ಮೊದಲ ಓದು ಎನ್ನುವ ಮಾಲಿಕೆ. ಈಗ ಕಾರಂತರನ್ನೋ ಅನಂತಮೂರ್ತಿಯವರನ್ನು ಓದಬೇಕು ಅಂದರೆ ಎಲ್ಲಿಂದ ಓದಬೇಕು ಅನ್ನೋ ಗೊಂದಲ ಉಂಟಾಗುತ್ತೆ. ಹಾಗಾಗಿ ಅಂತಹ ಹಿರಿಯ ಲೇಖಕರ ಪ್ರವೇಶವನ್ನು, ಅವರ ಸಾಹಿತ್ಯ ಲೋಕದ ಪ್ರವೇಶವನ್ನು ಪಡಿಬೇಕಾದರೆ ನೆರವಾಗಬಹುದಾದಂಥ ಅತ್ಯಂತ ಸರಳವಾದ ಪುಟ್ಟ ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಆರಂಭಿಸಿದ್ರು. ಮೊದಲ ಓದು ಅಂತ. ಇದರಲ್ಲಿ ಕಾರಂತ, ಅನಂತಮೂರ್ತಿ, ನಾಗಚಂದ್ರ, ಪಂಪ, ನರಸಿಂಹಸ್ವಾಮಿ, ದೇವನೂರು, KV ತಿರುಮಲೇಶ್, ಅಂಬೇಡ್ಕರ್, ಲಂಕೇಶ್ ಮುಂತಾದ ಅನೇಕ ಪ್ರಮುಖ ಸಾಹಿತಿಗಳು ಯಾರಿದ್ದಾರೆ ಅವರ ಸಾಹಿತ್ಯ ಲೋಕಕ್ಕೆ ಪ್ರವೇಶವನ್ನು ಕೊಡುವಂಥ ಅದ್ಭುತವಾದ ಕೃತಿಯನ್ನು ಪ್ರಕಟಿಸಿದ್ದಾರೆ. ಅಕ್ಷರ ಪ್ರಕಾಶನದ KV ಸುಬ್ಬಣ್ಣ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ರಂಗ ಅಭಿನೇತ್ರಿ ರೆಹಮಾನವ್ವ ಕಲ್ಮನಿ, HS ಪಾಟೀಲ್ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನ, ರ, ಪ್ರ, ಶ, ಥ, ಕ, ನ, ಸ್ಟ್ರೋ. 1 ನಿಮಿಷದ ಅವಕಾಶ. ಬಜರ್ ಒತ್ತಿದ್ದಾರೆ ನಟೇಶ್ ಬಾಬು. ರಾಷ್ಟ್ರೋತ್ಥಾನ ಪ್ರಕಾಶನ. ರಾಷ್ಟ್ರೋತ್ಥಾನ ಪ್ರಕಾಶನ. ಪ್ರವೀಣ್ ಹಾಗೂ ನಂದಿನಿ. ನಂದಿನಿ. ರಾಷ್ಟ್ರೋತ್ಥಾನ ಅದೇ ಉತ್ತರವಾ? ಅದೇ ಉತ್ತರ. ಪ್ರವೀಣ್. ಅದೇ ಉತ್ತರ. ಉತ್ತರವನ್ನ ನೋಡೋಣ. ರಾಷ್ಟ್ರೋತ್ಥಾನ ಪ್ರಕಾಶನ ಉತ್ತರ ಸರಿಯಾಗಿದೆ. ರಂಗ ಅಭಿನೇತ್ರಿ ರೆಹಮಾನವ್ವ ಕಲ್ಮನಿ, ಈ ಪುಸ್ತಕವನ್ನ ನಟೇಶ್ ಬಾಬು ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಬುದ್ಧಿವಂತ ಶೆಟ್ಟಿ, ಡಾಕ್ಟರ್ VG ಪೂಜಾರ್ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಪ್ರವಾದಿ ಮುಹಮ್ಮದರ ಜೀವನದ ಬಗ್ಗೆ ಕನ್ನಡದಲ್ಲಿ ಪ್ರಕಟವಾದ ಮೊದಲ ಹಾಗೂ ಏಕೈಕ ಐತಿಹಾಸಿಕ ಕಾದಂಬರಿ ಕೃತಿ ಓದಿರಿ. ಇದರ ಲೇಖಕರು ಯಾರು? ಬೋಳುವಾರ್. ಬೋಳುವಾರ್. ನಂದಿನಿ ಮತ್ತು ಪ್ರವೀಣ್. ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಫಕೀರ್ ಮಹಮ್ಮದ್ ಕಟ್ಪಾಡಿ, ಸಾರಾ ಅಬೂಬಕ್ಕರ್, ರಹಮಾನ್ ತರೀಕೆರೆ, ಬೋಳುವಾರ್. ಬೋಳುವಾರು ಅಂತ ಹೇಳ್ತಾ ಇದ್ದೀರಿ.
ನಂದಿನಿ ಹಾಗೂ ಪ್ರವೀಣ್ ಅವರನ್ನ ಕೇಳೋಣ. ಬಜರುತಿ ಉತ್ತರ ಕೊಡಿ. ಹೇಳಿ ಪ್ರವೀಣ್. ಫಕೀರ್ ಅಹಮದ್ ಕಟ್ಪಾಡಿ. ಫಕೀರ್ ಅಹಮದ್ ಕಟ್ಪಾಡಿ. ಅಹಮದ್ ಕಟ್ಪಾಡಿ ಅವರು. ನಂದಿನಿ ಮಾಹಿತಿ ಇಲ್ಲ. ಉತ್ತರವನ್ನ ನೋಡೋಣ. ಬಳುವಾರು ಸರಿಯಾದ ಉತ್ತರ. ನಟೇಶ್ ಬಾಬು ಈ ಉತ್ತರವನ್ನ ಕೊಟ್ಟಿದ್ದಾರೆ. ಬುದ್ಧಿವಂತ ಶೆಟ್ಟಿ ಈ ಒಂದು ಪುಸ್ತಕ, ಜೊತೆಗೆ ಭಾರತಿ ಕಾಸರಗೋಡು ಬರೆದ ಅಣ್ಣಯ್ಯನ ಮಾತು ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನ ನಟೇಶ್ ಬಾಬು ಅವರಿಗೆ ಕೊಟ್ಟಿದ್ದೇನೆ. ಪ್ರವಾದಿ ಮುಹಮ್ಮದರ ಜೀವನವನ್ನ ಜನಪದ ನಾಯಕನ ಶೈಲಿಯಲ್ಲಿ ಇವರು ಕಟ್ಟಿಕೊಡ್ತಾರೆ. ಇದು ಬಹಳ ಬಹಳ ಮುಖ್ಯವಾದ ಅಂಶ ಆಗುತ್ತೆ. ಹಾಗೆಲ್ಲ ನಾವೆಲ್ಲ ಒಮ್ಮೆ ಓದಲೇಬೇಕಾದ ಕೃತಿ. ಓದಿರಿ. ಮುಂದಿನ ಪುಸ್ತಕ ರೈತ ಚಳುವಳಿಗಳು, ಡಾಕ್ಟರ್ BC ಸವಿತಾ ಬರೆದಿರುವಂತಹ ಪುಸ್ತಕ. ಇದು ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಪುಸ್ತಕಗಳ ಪ್ರಕಾಶಕರನ್ನ ಹೊಂದಿಸಿ 2 ಪಟ್ಟಿ. ಜ್ಞಾನ ವಿಜ್ಞಾನ ಕೋಶ, ಅಡಿಗರ ಸಮಗ್ರ ಕಾವ್ಯ, ಭಾರತ ಭಾರತಿ ಎ ಪಟ್ಟಿಯಲ್ಲಿ. ಬಿ ಪಟ್ಟಿಯಲ್ಲಿ IBH ಪ್ರಕಾಶನ, ರಾಷ್ಟ್ರೋತ್ಥಾನ ಪ್ರಕಾಶನ, ಸಪ್ನಾ ಬುಕ್ ಹೌಸ್, ನವ ಕರ್ನಾಟಕ. ಬಜರುತ್ತಿ ಉತ್ತರವನ್ನ ಕೊಡಿ. ಬಜರುತ್ತಿದ್ದಾರೆ ನಂದಿನಿ. ಜ್ಞಾನ ವಿಜ್ಞಾನ ಕೋಶ, ರಾಷ್ಟ್ರೋತ್ಥಾನ ಪ್ರಕಾಶನ, ರಾಷ್ಟ್ರೋತ್ಥಾನ. ಅಡಿಗರ ಸಮಗ್ರ ಕಾವ್ಯ, ಸಪ್ನಾ ಬುಕ್ ಹೌಸ್, ಸಪ್ನಾ. ಭಾರತ ಭಾರತಿ, ನವ ಕರ್ನಾಟಕ, ನವ ಕರ್ನಾಟಕ. ಇನ್ಯಾರಾದರೂ ಉತ್ತರ ಕೊಡೋರಿದ್ರೆ ಬಜರುತ್ಬಹುದು, ಉತ್ತರವನ್ನ ಕೊಡಬಹುದು. ಹೇಳಿ ಪ್ರವೀಣ್. ಜ್ಞಾನ ವಿಜ್ಞಾನ ಕೋಶ, ನವ ಕರ್ನಾಟಕ ಸರ್. ನವ ಕರ್ನಾಟಕ. ಅಡಿಗರ ಸಮಗ್ರ ಕಾವ್ಯ, IBH ಪ್ರಕಾಶ. IBH. ಭಾರತ ಭಾರತಿ, ಸಪ್ನಾ ಬುಕ್ ಹೌಸ್. ಸಪ್ನಾ ಬುಕ್ ಹೌಸ್. ನಟೇಶ್ ಬಾಬು. ಜ್ಞಾನ ವಿಜ್ಞಾನ ನವ ಕರ್ನಾಟಕ, ಹಾ, ಅಡಿಗರ ಸಮಗ್ರ ಕಾವ್ಯ IBH, ಹಾ, ಭಾರತ ಭಾರತಿ ಸಪ್ನಾ ಸರ್. ಸಪ್ನಾ. ಉತ್ತರವನ್ನ ನೋಡೋಣ. ಜ್ಞಾನ ವಿಜ್ಞಾನ ಕೋಶ ನವ ಕರ್ನಾಟಕ, ಅಡಿಗರ ಸಮಗ್ರ ಕಾವ್ಯ IBH ಪ್ರಕಾಶನ, ಭಾರತ ಭಾರತಿ ರಾಷ್ಟ್ರೋತ್ಥಾನ ಪ್ರಕಾಶನದವರದ್ದು ಆಗಿತ್ತು. ರೈತ ಚಳುವಳಿಗಳ ಕೃತಿ ನನ್ನಲ್ಲೇ ಉಳಿತು. ಮುಂದೆ 3 ಪುಸ್ತಕ, 3 ಪ್ರಶ್ನೆ, 3 ಸುಳುಹು, ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು. ರಾಶಿಯವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕೃತಿ ಸ್ವಪ್ನ. ಕಥೆ ಹೇಳುವುದು 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಳೆದರೆ ಬಜರುತ್ತಿ ಉತ್ತರ ಕೊಡಿ. 1 ಉತ್ತರ ಮನಮಂಥನ. 2 ಉತ್ತರ ಬಜರುತ್ತಿದ್ದಾರೆ ನಂದಿನಿ ಮತ್ತು ಪ್ರವೀಣ್. ನಂದಿನಿ. ಕನಸು. ಕನಸು. ಪ್ರವೀಣ್. ಕನಸು ಸರ್. 2ನೇದು ಕನಸೇನ ಬೇರೆದ? ಕನಸು ಸರ್. ಉತ್ತರವನ್ನ ನೋಡೋಣ. ಕನಸು ಉತ್ತರ ಸರಿಯಾಗಿದೆ. ನಲ್ಲೆ ನಲ್ಗನಸೆ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರವನ್ನ ಕೊಡಬಹುದು. ಮೊದಲಿಗೆ ನಂದಿನಿ, ನಂತರ ಪ್ರವೀಣ್. ಕಥನ. ಹೇಳಿ. ಕಥನ. ಕಥನ. ಪ್ರವೀಣ್. ಕಥನ. ಕಥನ. ಉತ್ತರವನ್ನ ನೋಡೋಣ. ಕಥನ ಉತ್ತರ ಸರಿಯಾಗಿದೆ. ನಂದಿನಿಯವರಿಗೆ ಸಾವಿಲ್ಲದ ಪ್ರಶ್ನೆ ಎನ್ನುವ ಪುಸ್ತಕವನ್ನ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡಲಿದ್ದೇವೆ ಕೂತಂಡ ಪಾರ್ವತಿ ಪೂವಯ್ಯ ಎನ್ನುವ ಪುಸ್ತಕ. ಡಾಕ್ಟರ್ MP ರೇಖಾ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಕವಿಯ ಧ್ವನಿಯನ್ನ ಗುರುತಿಸಿ. ಆಲಿಸೋಣ ಧ್ವನಿಯನ್ನ. ಲಲನೆಯರ ಬೆನ್ನಿನೆಡೆ ಹಾವಿನುಲು ಜೋಲ್ವ ಜಡೆ,
ಕಾಳಿಂದಿಯಂತಿಡಿದು ಕೊರಳೆಡೆಗೆ ಕಬಲೆಡೆದು ಅತ್ತಿತ್ತ ಹರಿದ ಜಡೆ, ಚಿಲ್ಕೊಂಡಿಯಂಥ ಜಡೆ, ಮೋಟು ಜಡೆ, ಚೋಟು ಜಡೆ, ಚಿಕ್ಕವರ ಚಿನ್ನ ಜಡೆ, ಎಣ್ಣೆ ಕಾಣದೆ ಹಿಣಿಲಾಗಿ ಹೆಣದ ಜಡೆ, ಬೆವರಿನಲ್ಲಿ ಧೂಳಿನಲ್ಲಿ ನೆನೆಗಂಟಿಕೊಂಡಿರುವ ಗಂಟು ಜಡೆ. ಗೊತ್ತಾಗ್ತಾ ಇಲ್ವಾ? ಒಂದು ಸುಳುಹು ಕೊಡ್ತೇನೆ, ನೋಡೋಣ ಯಾರು ಗ್ರಹಿಸ್ತೀರಿ ಅಂತ. ಇದು ರಾಷ್ಟ್ರಕವಿಯ ಧ್ವನಿ. ನಂದಿನಿ. GS ಶಿವರುದ್ರಪ್ಪ. GS ಶಿವರುದ್ರಪ್ಪ. ಪ್ರವೀಣ್ ಹಾಗೂ ನಟೇಶ್ ಬಾಬು GS ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು GS ಶಿವರುದ್ರಪ್ಪ, KS ನರಸಿಂಹಸ್ವಾಮಿ, ಸುರಂ ಯಕ್ಕುಂಡಿ, ಚನ್ನವೀರ ಕಣವಿ. ಪ್ರವೀಣ್. GS ಶಿವರುದ್ರಪ್ಪ ಸರ್. ನಟೇಶ್ ಬಾಬು. ಶಿವರುದ್ರಪ್ಪ. ಉತ್ತರವನ್ನ ನೋಡೋಣ. GS ಶಿವರುದ್ರಪ್ಪ ಉತ್ತರ ಸರಿಯಾಗಿದೆ. ಕೂತಂಡ ಪಾರ್ವತಿ ಪೂವಯ್ಯ ಕೃತಿಯ ಜೊತೆ ಮರಾಠಿ ಕೈದಿಗಳ ಕವಿತೆಗಳು ಎನ್ನುವ ಅಪರೂಪದ ಪುಸ್ತಕ ನಂದಿನಿಯವರಿಗೆ ದೊರೆತಿದೆ. GS ಶಿವರುದ್ರಪ್ಪ ಅವರು ಜಡೆ ಎನ್ನುವ ತಮ್ಮ ಸ್ವಂತ ಕವನವನ್ನ ತಾವೇ ವಾಚಿಸ್ತಾ ಇರುವ ಧ್ವನಿಯನ್ನ ನಾವು ಈಗಷ್ಟೇ ಕೇಳಿದ್ವಿ. ಈಗ ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. 4 ಪುಸ್ತಕ: ಬಿ ಶಿವಾನಂದರ ಸಂಶೋಧನಾ ಪ್ರಬಂಧಗಳು, BL ರೈಸ್, ಸಾವಿಗೆ ಆಹ್ವಾನ, ದುತ್ತರಗಿ ಅವರ ಆಯ್ದ ನಾಟಕಗಳು. ಪ್ರಶ್ನೆ: ವೃತ್ತಿಯಿಂದ ಕೃಷಿ ವಿಜ್ಞಾನಿ, ಪ್ರವೃತ್ತಿಯಿಂದ ಥ್ರಿಲ್ಲರ್ ಕಾದಂಬರಿಗಳ ಲೇಖಕ ಬಜರುತ್ತಿದ್ದಾರೆ ನಂದಿನಿ. ತೇಜಸ್ವಿ. ನಟೇಶ್ ಬಾಬು. ಗೊಂದಲಾಯ್ತಾ? ತೇಜಸ್ವಿ ಅವರು ಕನ್ನಡ MBA ಅಲ್ವಾ ಓದಿದ್ದು? ಗೊತ್ತಿಲ್ಲ ನನಗೆ. ಪ್ರವೀಣ್. ಸುಳುಹುಗಳಿದೆ, ಕೊಡ್ತಾ ಹೋಗ್ತೇನೆ. ಸುಳುಹು 1: ಜೈನರು ಹೇಗೆ ದಕ್ಷಿಣ ಭಾರತಕ್ಕೆ ಬಂದರು ಎನ್ನುವುದನ್ನು ತಿಳಿಸುವ ಕನಕ ಮುಸುಕು ಕಾದಂಬರಿ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಯಿತು. ಗಣೇಶ್. ಹೇಳಿ. ಇನ್ನು 2 ಸುಳುಹು ಇದೆ, ಕೊಡ್ತೇನೆ ನಾನು. ಸುಳುಹು 2: 326 ಸಾಹಿತ್ಯಕ ಹಾಗೂ ವೈಜ್ಞಾನಿಕ ಪ್ರಕಟಣೆಗಳನ್ನು ಮಾಡಿರುವ ಈ ಲೇಖಕರ 4 ಕಥೆಗಳು ನಾಟಕಗಳಾಗಿ ಪ್ರಸಿದ್ಧವಾಗಿವೆ. ಸುಳುಹು 3: ಇತಿಹಾಸ, ವಿಜ್ಞಾನ ಹಾಗೂ ಸಾಹಿತ್ಯವನ್ನ ಹದವಾಗಿ ಬೆರೆಸಿರುವ ಇವರ ಪ್ರಮುಖ ಕಾದಂಬರಿಗಳು ಕರಿಸಿರಿಯಾನ, ಕಪಿಲಿಪಿಸಾರ, ಚಿತಾದಂತ ಮತ್ತು ಶಿಲಾಕುಲವಲಸೆ. ಇತಿಹಾಸ, ವಿಜ್ಞಾನ ಮತ್ತು ಸಾಹಿತ್ಯ ಮೂರೂ ಹದವಾಗಿ ಬೆರೆತಿರುತ್ತೆ ಇವರ ಕಾದಂಬರಿಗಳಲ್ಲಿ. ಡಾಕ್ಟರ್ ನಾಗೇಶ್ ಹೆಗಡೆ. ನಟೇಶ್ ಬಾಬು ಹತ್ತಿರಕ್ಕೆ ಬಂದು ದೂರ ಹೋದ್ರು ಅಂತ ಅನ್ಸುತ್ತೆ. ನಾಲ್ಗೆ ತುದಿಲಿದೆ, ಏನ್ ಮಾಡೋದು, ಹಾಟ್ ಸೀಟೇ ಹಾಗೆ. ಉತ್ತರವನ್ನ ನೋಡಬಹುದಾ? ಉತ್ತರವನ್ನ ನೋಡೋಣ. KN ಗಣೇಶಯ್ಯ ಸರಿಯಾದ ಉತ್ತರ ಆಗಿತ್ತು. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಕ್ಷಣ ಈಗ ಬಂತು. ಪ್ರವೀಣ್ ಅವರಿಗೆ ಶಾ ಶೆಟ್ಟರ್ ಬರೆದಂಥ ಅಪರೂಪದ ಪುಸ್ತಕ ಸಾವಿಗೆ ಆಹ್ವಾನ, ಸಲ್ಲೇಖನ ವ್ರತವನ್ನು ಕುರಿದಂಥ ಕೃತಿ ತಮಗೆ ಕೊಟ್ಟಿದ್ದೇನೆ. ಅಭಿನಂದನೆಗಳು. ನಂದಿನಿ ಅವರಿಗೆ ದೊರೆಯುತ್ತಾ ಇದೆ 3, 6, 7 ಪುಸ್ತಕ. ಸ್ವೀಕರಿಸಿ. ಅಭಿನಂದನೆಗಳು. ನಟೇಶ್ ಬಾಬು ಅವರಿಗೆ ತಮಗೂ ಸಹ 7 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.